ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಲೌಸ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬೋಟ್ ನೆಕ್ ರಿಲೇಟೆಡ್ ಆಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಸೊ ಆ ಮೆಜರ್ಮೆಂಟ್ ಇದಿದೆ. ಇದು ಯಾವುದೇ ಒಂದು ಮೆಜರ್ಮೆಂಟ್ ಆಗಿರಲಿ, ಬಟ್ ನೀವು ಶೋಲ್ಡರು 7 ಇಂಚು ಅಥವಾ 7.5 ಇರಬೇಕು. ಹಾಗೆ ನೆಕ್ ವಿಡ್ತು ನಾನು 3.5 ಇಂಚ್ ತೊಗೊಂಡಿದ್ದೀನಿ. ಅದೇ ವೆಸ್ಟ್ ಇಲ್ಲಿ ನೋಡಿ 8 ಇಂಚ್ ಇದೆ. ಅದರ ಟಕ್ಸು ಪ್ಲಸ್ 2 ಪಾಯಿಂಟ್ ಎಕ್ಸ್ಟ್ರಾ ಇದೆ ಇದರಲ್ಲಿ. ಇದು 34 ಸೈಜ್ ಇರುವಂಥದ್ದು. ಫಸ್ಟು ನೋಡಿ ನೆಕ್ ವಿಡ್ತು ನಾನಿಲ್ಲಿ 3.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ನೆಕ್ ಡೀಪು ನಾನಿಲ್ಲಿ 3.5 ಇಂಚ್ ಅದನ್ನು ತೊಗೊಂಡಿದ್ದೀನಿ. ಇದು ಬೋಟ್ ನೆಕ್ಕಲ್ಲಿದೆ. ಫಸ್ಟು ಬೋಟ್ ನೆಕ್ಗೆ ನಾವು ಈ ರೀತಿ ಲೈನ ಡ್ರಾ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಡೀಪ್ ನೆಕ್ ಕೊಡ್ತಾಯಿದ್ದೀನಿ. ಡೀಪ್ ನೆಕ್ ಅಂತಂದರೆ ಇದು ಫ್ರಂಟ್ ಹುಕ್ಕು ಅಲ್ಲ, ಬ್ಯಾಕ್ ಹುಕ್ಕು ಅಲ್ಲ. ಇದು ನೋಡಿ ಈ ರೀತಿ ಒಂದು ಡಿಸೈನ ನೀವು ಬ್ಯಾಕ್ ಸೈಡಲ್ಲಿ ಸ್ಟಿಚಿಂಗ್ ಮಾಡಿಕೊಂಡ್ರೆ, ನೀವು ಬ್ಯಾಕ್ ಸೈಡಲ್ಲಿ ಸ್ಟಿಚಿಂಗ್ ಈ ರೀತಿ ಈ ಡಿಸೈನ್ ಕೊಟ್ಟರೆ ನೀವು ಫ್ರಂಟ್ ಮತ್ತು ಬ್ಯಾಕು ಎರಡಕ್ಕೂ ಕೂಡ ನೀವು ಹುಕ್ಕು ಹಾಕೊಳ್ಳೋ ಅಂಥ ಜರೂರತ್ತಿಲ್ಲ, ಓಪನ್ ಬಿಡೋ ಹಾಗೆ ಜರೂರತ್ತಿಲ್ಲ. ಇದರಲ್ಲೇ ನೀವು ಮ್ಯಾನೇಜ್ ಮಾಡ್ಕೋಬೋದು. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಬನ್ನಿ ಫಸ್ಟು ನಾನಿಲ್ಲಿ ಕ್ಯಾನ್ವಾಸಲ್ಲಿ ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ವಿತೌಟ್ ಕ್ಯಾನ್ವಾಸಿಂಗ್ ನೀವು ಏನಾದರೂ ಸ್ಟಿಚಿಂಗ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಬ್ಲೌಸಲ್ಲಿ ಯಾವ ರೀತಿ ಅಳತೆ ತೊಗೊಂಡಿದ್ದೀವಿ ಹಾಗೆ ನೆಕ್ ಬಿಡ್ತಿನಲ್ಲಿ 3.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 3.5 ಇಂಚು ಕೆಳಗಡೆ ಸೈಡು ತೊಗೊಂಡು ಹೀಗೆ ಒಂದು ಲೈನ ಬಾಕ್ಸ್ ಟೈಪಲ್ಲಿ ಬೋಟ್ ನೆಕ್ಗೆ ಇದು ಮೇಲ್ಗಡೆ ಸೈಡು ಈ ರೀತಿ ಲೈನ ಡ್ರಾ ಮಾಡ್ಕೋಬೇಕು. ಮತ್ತು ಕೆಳಗಡೆ ಸೈಡು ಸೇಮ್ ಇದೇ ರೀತಿ ಎಷ್ಟಿದೆ ನೆಕ್ ಬಿಡ್ತು ತೊಗೊಂಡು ಇಲ್ಲಿ 1.5 ಇಂಚ್ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಬಿಟ್ಟು ನಾವು ಲೈನ ಡ್ರಾ ಮಾಡಿಕೊಂಡು ಫುಲ್ ಬ್ಯಾಕ್ಲೆಸ್ ಇದೆ. ಇದು ಮೇಲ್ಗಡೆ ಸೈಡು ಬ್ಯಾಕ್ ಇರುತ್ತೆ ಮತ್ತು ಕೆಳಗಡೆ ಸೈಡು ಫುಲ್ ಬ್ಯಾಕ್ಲೆಸ್ ಇದೆ. ಈ ರೀತಿ ಹಾರ್ಟ್ ಶೇಪ್ ಉಂಟು ನೋಡಿ. ನಿಮಗೆ ಎಷ್ಟು ಡೀಪ್ ಅಂದರೆ ವಿಡ್ತಲ್ಲಿ ಎಷ್ಟು ಡೀಪ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ. ಈ ರೀತಿ ಲೈನರ್ ಡ್ರಾ ಮಾಡ್ಕೋಬೇಕು. ಇದು ಹಾರ್ಟ್ ಶೇಪ್ ಡಿಸೈನ್ ಇದೆ. ಈ ಡಿಸೈನ್ ನೀವೇನಾದರೂ ಸ್ಟಿಚಿಂಗ್ ಮಾಡಿಕೊಂಡ್ರೆ ಫ್ರಂಟ್ ಭಾಗದಲ್ಲಿ ನೀವು ಹುಕ್ಗೆ ನೀವು ಓಪನ್ ಬಿಡೋ ಅಂಥ ಫ್ರಂಟ್ ಓಪನ್ ಮಾಡೋ ಅಂಥ ಜರೂರತ್ತಿರೋದಿಲ್ಲ. ಇದೇ ರೀತಿಯೇ ನೀವು ಹಾಕೋಬೋದು ಬ್ಲೌಸು. ಕೆಳಗಡೆ ಸೈಡು ಕಟ್ಟೋದಕ್ಕೆ ನಾನು ಇಲ್ಲಿ ಇದರಲ್ಲೇ ಹೇಳ್ಕೊಡ್ತೀನಿ. ಅದು ಬೋರ್ಡ್ ಡಿಸೈನ್ ಬರುತ್ತೆ. ಇದು ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು. ವಿಡಿಯೋ ಸ್ಕಿಪ್ ಮಾಡ್ತೀನಿ. ತುಂಬ ಒಂದು ಟ್ರೆಂಡಿ ಡಿಸೈನ್ ಇದು, ಹೊಸದಾಗಿದೆ. ಸೊ ನೋಡಿ, ವಿಡಿಯೋ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಫಸ್ಟು ನಾನಿಲ್ಲಿ ಕ್ಯಾನ್ವಾಸು ಕಟ್ಟಿಂಗ್ ಆಗಿದೆ. ಫಸ್ಟು ನಾನಿಲ್ಲಿ ಮೇಲ್ಗಡೆ ಸೈಡು ಕಟ್ಟಿಂಗ್ ಮಾಡಿಕೊಂಡು, ಕೆಳಗಡೆ ಸೈಡ್ ಕಟ್ಟಿಂಗ್ ಮಾಡಿಲ್ಲ, ಹಾರ್ಟ್ ಶೇಪ್ ಕಟ್ಟಿಂಗ್ ಮಾಡಿಲ್ಲ. ಮೇಲ್ಗಡೆ ಸೈಡು ಬೋಟ್ ನೆಕ್ ಉಂಟಲ್ಲ ಅದನ್ನು ಮಾತ್ರ ಕಟ್ಟಿಂಗ್ ಮಾಡಿದ್ದೀನಿ. ಫಸ್ಟ್ ಇದನ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸೈಡು ನಾನು ಡೈರೆಕ್ಟಾಗಿ ಇಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೋತೀನಿ. ಯಾವುದೇ ರೀತಿ ಇಲ್ಲಿ ಪಟ್ಟಿ ಕೊಡ್ತಿಲ್ಲ ಮೇಲ್ಗಡೆ ಸೈಡು. ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಕೊಡಿ. ಮತ್ತು ಇಲ್ಲಿ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡಿಬಿಟ್ಟು ಸೀದಾ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಸೀದಾ ಮಾಡ್ಕೋಬೇಕು. ಮತ್ತು ಇಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಪೂರ್ತಿ 4 ಕಡೆ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ 4 ಕಡೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ 4 ಕಡೆ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಇದನ್ನು ನೋಡಿ ಇಲ್ಲಿ ನಾನು ಲೈನಿಂಗ್ ಪೀಸಲ್ಲಿ ಬಟ್ಟೆ ತೊಗೊಂಡಿದ್ದೀನಿ. ಲೈನಿಂಗ್ ಪೀಸ್ ಇದು. ಲೈನಿಂಗ್ ಪೀಸಲ್ಲಿ ನಾವು ಕಟ್ಟಿಂಗ್ ಮಾಡಿರುವಂಥ ಕ್ಯಾನ್ವಾಸ್ ಉಂಟು ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ನಾನೀಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ಇರಬೇಕು. ಇನ್ನು ಬೇಕು ಅಂದರೆ ಪ್ರೆಸ್ ಮಾಡ್ಕೋಬೋದು. ನಾನು ಇಲ್ಲಿ ಪ್ರೆಸ್ ಮಾಡ್ಕೋತಿಲ್ಲ, ಒಳಗಡೆ ಸೈಡ್ ಕೊಡೋದಲ್ವ, ಅದಕ್ಕೆ ನಾನು ಇಲ್ಲಿ ಯಾವುದೇ ರೀತಿ ಪ್ರೆಸ್ ಮಾಡ್ಕೋತಿಲ್ಲ. ಇಲ್ಲಿ ಗುಂಡು ಪೆನ್ ಉಂಟು ನೋಡಿ, ಆಲ್ ಪಿನ್ಸು, ಅದನ್ನು ಎಲ್ಲ ಕಡೆ ನೀಟಾಗಿ ಅಟ್ಯಾಚ್ ಮಾಡಿಬಿಟ್ಟು ನಾನಿಲ್ಲಿ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋತಿದ್ದೀನಿ. ಬೇಕಂದರೆ ನೀವು ಐರನ್ ಬಾಕ್ಸಲ್ಲಿ ಪ್ರೆಸ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ತುಂಬ ಈಸಿನೂ ಆಗುತ್ತೆ ನಿಮಗೆ. ನೋಡಿ ಹೀಗೆ ಕ್ಯಾನ್ವಾಸ್ನ ಈ ರೀತಿ ಈ ಪೀಸ್ ಮೇಲೆ, ಈ ಲೈನಿಂಗ್ ಪೀಸ್ ಮೇಲೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಮತ್ತು ಇಲ್ಲಿ ಎಕ್ಸ್ಟ್ರಾ ನಾವು ಈ ಬಟ್ಟೆ ಉಂಟು ನೋಡಿ ಪೀಸು, ಹೊರಗಡೆ ಸೈಡು ನಾವು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಇದನ್ನು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡ್ತಾ ನೀಟಾಗಿ ಒಂದು ಫಿನಿಶಿಂಗ್ ಜೊತೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ ಈ ರೀತಿ ಆಗಿದೆ. ಇವಾಗ ಇದನ್ನ ಸೈಡಲ್ಲಿ ಇಡೋಣ. ಫಸ್ಟು ನೋಡಿ ಈ ರೀತಿ ಬ್ಯಾಕ್ ಸೈಡ್ ಉಂಟು ನೋಡಿ, ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸೆಂಟರಲ್ಲಿ ಇಲ್ಲಿಗೆ ಒಂದು ಲೈನ್ ಕೊಡಬೇಕು. ಡೈರೆಕ್ಟ್ ಅಂದರೆ ಇದು ಸೆಂಟರಲ್ಲೇ ಬರಬೇಕು. ಕರೆಕ್ಟಾಗಿ ಮಧ್ಯದಲ್ಲೇ ನೀವು ಲೈನ ಡ್ರಾ ಮಾಡ್ಕೋಬೇಕು. ಈ ರೀತಿ
ಮತ್ತು ಈ ಡಿಸೈನಲ್ಲೂ ಕೂಡ ಮಧ್ಯದಲ್ಲಿ ಕರೆಕ್ಟಾಗಿ ಈ ರೀತಿ ಲೈನ ಡ್ರಾ ಮಾಡಿಕೊಂಡು ಎರಡೂ ಸೈಡ್ ಅಂದರೆ ನೀವು ಡ್ರಾ ಮಾಡ್ಕೊಂಡಿರೋಂಥ ಲೈನ್ ಉಂಟಲ್ಲ ಎರಡು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಆ ರೀತಿ ನೀವು ಇಲ್ಲಿ ಗುಂಡು ಪಿನ್ನನ್ನು ಅಟ್ಯಾಚ್ ಮಾಡಬೇಕು. ಕರೆಕ್ಟಾಗಿ ಲೈನಲ್ಲೇ ಇರಬೇಕು, ಎರಡು ಲೈನು ಕೂಡ ಒಂದೇ ಸಮನಾಗಿರಬೇಕು. ಈ ರೀತಿ ಗುಂಡು ಪಿನ್ನನ್ನು ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಾವು ಹೊಲಿತಾ ಇರೋವಂಥ ಹೊಲಿಗೆ ಇವಾಗ ಬ್ಲೌಸ್ ಪೀಸ್ ಮೇಲೆ ಇರಬೇಕು. ಅಂದರೆ ಕ್ಯಾನ್ವಾಸ್ ಉಂಟು ನೋಡಿ, ಕ್ಯಾನ್ವಾಸ್ ತುದೀಲಿ ಬರಬೇಕು, ಬೀಳಬೇಕು ಹೊಲಿಗೆ. ಆ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಸ್ಟಿಚಿಂಗ್ ಮಾಡಾದಮೇಲೆ ಇವಾಗ ಅರ್ಧ ಇಂಚು ಅಥವಾ ಪಾವಿಂಚು ಇಲ್ಲಿ ಬಿಟ್ಟು ಸ್ಪೇಸ್ ಬಿಟ್ಟು ಇಲ್ಲಿ ನೀವು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡ ನಂತರ ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ಕೊಡಿ, ಮತ್ತು ರೌಂಡಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ಕೊಡಿ. ಈ ರೀತಿ ಪೀಸ್ನ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಡೈರೆಕ್ಟಾಗಿ ಈಗ ಫೋಲ್ಡಿಂಗ್ ಮಾಡಿಬಿಟ್ಟು ಒಳಗಡೆ ಸೈಡ್ ನೀವು ಕ್ಯಾನ್ವಾಸ್ ಹಾಕ್ಬಿಟ್ಟು ಇವಾಗ ಮತ್ತೆ ಮೇಲ್ಗಡೆಯಿಂದ ಇಲ್ಲಿ ಒಂದು ಹೊಲಿಗೆನ ಹಾಕಬೇಕಾಗುತ್ತೆ ಫಿನಿಶಿಂಗ್ ಜೊತೆ. ನೀವು ಬೇಕು ಅಂತಂದರೆ ಈ ರೀತಿ ಡೈರೆಕ್ಟಾಗಿ ನೀವು ಹೊಲಿಗೆ ಹಾಕ್ಬಿಟ್ಟು ನೀವು ಬ್ಲೌಸ್ ಕಲರ್ ಇರುತ್ತೆ ನೋಡಿ, ಬ್ಲೌಸು ಅಥವಾ ಸೀರೆ ಕಲರ್ ಯಾವುದೇ ಇದ್ರೂ ನೀವು ಇಲ್ಲಿ ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ. ಲೇಸ್ ಆ್ಯಡ್ ಮಾಡಿದ್ರೆ ತುಂಬ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಕಸ್ಟಮರ್ ಬ್ಲೌಸು ಲೇಸ್ ಆ್ಯಡ್ ಮಾಡೋದಕ್ಕೆ ಬೇಡ ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಇಲ್ಲಿ ಲೇಸ್ ಆ್ಯಡ್ ಮಾಡಿಲ್ಲ. ನೀವು ಬೇಕಂದರೆ ಇಲ್ಲಿ ಲೇಸ್ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ನೋಡಿ. ಇಲ್ಲಿ ನಾನಿಲ್ಲಿ 1.5 ಇಂಚು ಪಟ್ಟಿ ತೊಗೊಂಡಿದ್ದೀನಿ, ಪೀಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಉದ್ದವಾಗಿ. ಈ ರೀತಿ ಒಂದು ಸೈಡ್ ಅದನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ 3.5 ಇಂಚು ಸ್ಪೇಸ್ ಕೊಟ್ಟು ನಾನು ಇಲ್ಲಿ ಎರಡರಲ್ಲೂ ಇಲ್ಲಿ ಟಕ್ಸ್ ಅರ್ಧ ಇಂಚು ಸ್ಪೇಸ್ ಬಿಟ್ಟು ನೀವು ಇಲ್ಲಿ ಟಕ್ಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಎರಡು ಕಡೆ ಕೂಡ ಈ ರೀತಿ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಂಪ್ಲೀಟ್ ಆಗಿದೆ. ಇವಾಗ ಈ ಎರಡು ಕಡೆ ಸೈಡು ಇಲ್ಲಿ ಪಟ್ಟಿ ಕೊಡಬೇಕಾಗುತ್ತೆ. ನಾನು ಯಾವಾಗಲೂ ಕೂಡ ಪಟ್ಟಿ ಕೊಟ್ಟು ಸ್ಟಿಚಿಂಗ್ ಮಾಡ್ತಾನೆ ಇರ್ತೀನಿ. ಕೆಲವೊಂದು ಬ್ಲೌಸು ಕೊಡಲ್ಲ, ಏಕೆಂದರೆ ಅದೆಲ್ಲೂ ಕಸ್ಟಮರು ಅವ್ರು ಬೇಡ ಅಂತ ಹೇಳಿರ್ತಾರೆ, ಅದು ಕೊಡಲ್ಲ. ಇಲ್ಲ ಅಂತಂದರೆ ಈ ರೀತಿ ಪಟ್ಟಿ ಕೊಟ್ಟು ಸ್ಟಿಚಿಂಗ್ ಮಾಡ್ಕೋತೀನಿ ನೋಡಿ. ಇಲ್ಲಿ ಪಟ್ಟಿ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾಯಿತು. ಸೇಮ್ ಎರಡು ಕಡೆ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಇದು ಕೂಡ ನಾನು ಮೊದಲೇ ಹೇಳಿದೆ, ನೀವು ಇಲ್ಲಿ ಲೇಸ್ ಆ್ಯಡ್ ಮಾಡ್ಕೋತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್. ಅದು ನೋಡಿ ಇಷ್ಟಾಗಿದೆ. ಇವಾಗ ಇದು ಮೇನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ಪೀಸ್ ಉಂಟು ನೋಡಿ, ಅದು ಇದು ಬ್ಲೌಸ್ ಪೀಸಲ್ಲಿ ನಾನಿಲ್ಲಿ 4 ಇಂಚಿಗೆ ನಾನು ಇಲ್ಲಿ ವಿಡ್ತಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. ಲೆಂತ್ ನೀವು ಉದ್ದ ನೀವು ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ವಿಡ್ತಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. ಈ 4 ಇಂಚೇ ಇರಲಿ, 4 ಇಂಚ್ ಇದ್ದರೂ ಚೆನ್ನಾಗಿ ಬರುತ್ತೆ. ಅದು ಕಂಪ್ಲೀಟಾಗಿ 2 ಇಂಚಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಉದ್ದ ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೆ, ಅದು ದಾರ ನಾನು ಹೇಳಿದೆ ನೋಡಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಇದು ನೀವು ಎಷ್ಟು ಬೇಕು ಉದ್ದ ಅಷ್ಟು ನೀವು ತೊಗೋಬೋದು. ನಾನಿಲ್ಲಿ ಬ್ಲೌಸ್ ಪೀಸಲ್ಲಿ ಎಷ್ಟಿತ್ತು ಅಷ್ಟು ಉದ್ದ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ರೀತಿ ಫುಲ್ಲು ಒಂದು ಪಟ್ಟಿನ ಈ ರೀತಿ ಪೀಸಸ್ನ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಉಲ್ಟಾ ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ನೋಡಿ, ಇಲ್ಲೂ ಕೂಡ ನೋಡಿ ಈ ರೀತಿ ಮೂಲೆ ರೀತಿ ಬರಬೇಕು, ಹಾಗೆ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಇದನ್ನು 2 ಪೀಸ್ ಮಾಡಿ ಇಲ್ಲಿ ಮಧ್ಯದಲ್ಲಿ ಕಟ್ಟಿಂಗ್ ಮಾಡಿಬಿಟ್ಟು 2 ಪೀಸ್ ಮಾಡ್ಕೋತೀನಿ. 2 ಕಡೆ ಸೈಡ್ ಬೇಕಲ್ವ ಸ್ಟಿಚಿಂಗ್ ಮಾಡೋದಕ್ಕೆ, ಅದಕ್ಕೋಸ್ಕರ ಇದನ್ನು ಇವಾಗ 2 ಕಡೆ ಸೈಡು ಸೀದಾ ಮಾಡ್ಕೊಳ್ಳಿ ನೀಟಾಗಿ. ಮತ್ತು ಈ ತುದಿ ಇರುತ್ತೆ ನೋಡಿ, ಇದನ್ನು ಕೂಡ ನೀವು ಕರೆಕ್ಟಾಗಿ ಒಂದು ಒಂದು ಹೆಲ್ಪಿಂದ ನೀಟಾಗಿ ಸೀದಾ ಮಾಡ್ಕೋಬೇಕು ನೋಡಿ. ಈ ರೀತಿ ಬರುತ್ತೆ. ನೀವು ಬೇಕು ಅಂದರೆ ಈ ಪೀಸಸ್ನ ನೀವು ಐರನ್ ಮಾಡ್ಕೋಬೋದು, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದನ್ನು ಕೂಡ ಇದೇ ರೀತಿ ಸೇಮ್ ಸೀದಾ ಮಾಡ್ಕೋಬೇಕು. ನೋಡಿ ಈ ರೀತಿ 2 ಪಟ್ಟಿನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಮತ್ತು ಈ ಭಾಗದಲ್ಲಿ ಅಂದರೆ ಬ್ಲೌಸ್ ಪೀಸು ನಾವು ಡಿಸೈನ್ ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ತುದಿಲಿ ಕೆಳಗಡೆ ಸೈಡು ತುದಿಲಿ ಈ ರೀತಿ ಇಟ್ಕೊಂಡು ಪಟ್ಟಿನ ಕರೆಕ್ಟಾಗಿ ಲೈನಾಗಿ ಈ ರೀತಿ ಇಟ್ಕೋಬೇಕು. ಫಸ್ಟು ಸೀದಾ ಈ ರೀತಿ ಕ್ರಾಸಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದಾನು ಸ್ಟಿಚಿಂಗ್ ಮಾಡ್ಕೋಬೋದು. ಈ ರೀತಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಹೀಗೆ. ಮತ್ತು ಇಲ್ಲಿ ಕೆಳಗಡೆ ಸೈಡು ಲೈನಿಂಗ್ ನಾನು ಇಲ್ಲಿ 2 ಸೇರಿಸಿ ನಾನು ಮತ್ತೊಂದು ಹೊಲಿಗೆ ಹಾಕಿದ್ದೀನಿ. ಈ ರೀತಿ 2 ಪೀಸಸ್ಗೂ ಕೂಡ ಸೇಮ್ ಇದೇ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಅಂದರೆ 2 ಕಡೆ ಸೈಡು ಕೂಡ ಈ ಪಟ್ಟಿನ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಕಟ್ಟೋದಕ್ಕೆ ಅಂದರೆ ಇಲ್ಲಿ ನಿಮಗೆ ನಾನು ಮೊದಲೇ ಹೇಳಿದೆ, ಇದು ಬ್ಯಾಕ್ ಓಪನ್ನು ನೀವು ಬಿಡದೆ ಬ್ಯಾಕ್
ಹುಕ್ಕು ಮತ್ತು ಅದನ್ನು ಹಾಕುವಂಥ ಜರೂರತ್ತಿಲ್ಲ, ಆ ಪಟ್ಟಿ ಸ್ಟಿಚಿಂಗ್ ಮಾಡೋವಂಥ ಜರೂರತ್ತಿಲ್ಲ. ಈ ರೀತಿ ಬ್ಯಾಕ್ ಸೈಡ್ ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಓನ್ಲಿ ಬ್ಯಾಕ್ ಸೈಡೇ ಇರುತ್ತೆ. ಇದು ಈ ರೀತಿ ಕಟ್ಟೋ ಮುಖಾಂತರ ಈ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಈ ರೀತಿ ಕಟ್ಬೋದು. ಯಾವ ರೀತಿ ನಿಮಗೆ ಎಷ್ಟು ಟೈಟ್ ಬೇಕು ಲೂಸ್ ಬೇಕು ಅದ್ರ ಮೇಲೆ ನೀವು ಈ ರೀತಿ ಕಟ್ಟಿ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಇದು ಬ್ಯಾಕ್ ಓಪನ್ ಬ್ಲೌಸ್ ಡಿಸೈನ್ ಇದು. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.